ಇಲ್ಲಿ ಇನ್ನೊಂದು ಮಾನಸಿಕ ಆರೋಗ್ಯದ ವಿಚಾರಕ್ಕೆ ಬಂದಾಗಲೂ ಕೂಡ ವಿಶೇಷವಾಗಿ ಇತ್ತೀಚೆಗೆ ನಾವು ಕೆಲವೊಂದು ವರದಿಗಳನ್ನು ನಾವು ಓದ್ತಾ ಇದ್ವಿ. ವಿಶೇಷವಾಗಿ IT ಸೆಕ್ಟ್ರಲ್ಲಿರುವಂಥವ್ರು ಇರ್ಬೋದು, ಅಥವಾ ಅತಿಯಾದಂಥ ಮೊಬೈಲ್ ಬಳಕೆಯ ಕಾರಣದಿಂದ ಆಗಿರ್ಬೋದು, ಇವುಗಳಿಂದಾಗಿ ಅವರು ಮಾನಸಿಕ ಆರೋಗ್ಯದ ಬೇರೆ ಬಹಳ ದೊಡ್ಡ ಪರಿಣಾಮಗಳು ಬೀರ್ತಾ ಇದ್ದಾವೆ. ಒತ್ತಡಗಳು ಅವ್ರನ್ನ ಮತ್ತೆ ಅದರಿಂದ ಹೊರಗಡೆ ತರುವಂಥ ಪ್ರಯತ್ನಗಳು, ಬಹಳ ಸ್ಪೆಷಲ್ ಆದಂಥ ಪ್ರಯತ್ನಗಳು ನಿಮ್ಹಾನ್ಸಲ್ಲಿ ಆಗಿರುವಂಥದ್ರ ಬಗ್ಗೆ ಕೂಡ ವರದಿಗಳು ಬರ್ತವೆ. ಸರ್ಕಾರ ಯಾಕಂದರೆ ಜನರ ಸಾಮಾನ್ಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಇದ್ದೇ ಇರುತ್ತೆ, ಆದರೆ ಮಾನಸಿಕ ಆರೋಗ್ಯ ಒಂದು ರೀತಿಯಲ್ಲಿ ನೆಗ್ಲೆಕ್ಟೆಡ್ ಸಬ್ಜೆಕ್ಟ್ ಆಗಿಯೇ ಇರುತ್ತೆ. ಅವ್ನಿಗೇನು ಹುಚ್ಚು ಹಿಡಿದಿದೆಯಾ ಅನ್ನೋ ರೀತಿಯಲ್ಲಿ ಮಾತಾಡೋದು ಬಿಟ್ಟರೆ ನಾವು ಸಾಮಾನ್ಯವಾಗಿ ಅದೊಂದು ರೀತಿಯಾದ ಕೆಟ್ಟ ಬಳಕೆ, ಅದು ಹುಚ್ಚು ಹಿಡಿದಿದೆಯಾ ಅನ್ನೋಂಥ ಮಾತು ಕೂಡ ಅತ್ಯಂತ ಕೆಟ್ಟ ಬಳಕೆ, ಈ ರೀತಿಯಾಗಿ ಮಾತಾಡ್ತಿರ್ತಾರೆ. ಆದರೆ ಮಾನಸಿಕ ಆರೋಗ್ಯದ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿಯನ್ನು ಅದು ಈಗ ನಮ್ಮ ಗೃಹ ಆರೋಗ್ಯದಲ್ಲೂ ಸೇರಿಸಿದ್ದೀವಿ. ನೀವು ಹೋದಾಗ ಯಾರಿಗಾದರೂ ಮರುವಾಗ್ತಾ ಇದೆ ಅಂತ ಗೊತ್ತಾದಾಗ, ಅಥವಾ ಅವ್ರು ಬೇರೆ ಅವ್ರಿಗೇನಾದರೂ ಖಿನ್ನತೆಯಿಂದ ಇದ್ದರೆ ನೀವು ಅದನ್ನು ಗಮನಿಸಿ ನೀವು, ಯಾಕಂದರೆ ನಮ್ಮ ಸಿಬ್ಬಂದಿಯವರು ಮನೆ ಮನೆಗೆ ಹೋಗ್ತಾರೆ, ಹೋದಾಗ ನೀವು ಅದರ ಬಗ್ಗೆ ಮಾತಾಡಿ ತಿಳ್ಕೊಳ್ಳಿ. ಅಂಥವ್ರು ಯಾರಾದರೂ ಇದ್ದರೆ ನಮ್ಮ ಕೇಂದ್ರಗೆ ಅವ್ರನ್ನ ಕಳಿಸೋ ಥರ ಮಾಡಿ ಅಂತಲೂ ಹೇಳಿದ್ದೀವಿ. ಅದು ಒಂದು ಕಡೆ. ಅಂದರೆ ಮೊದಲೇ ಅವ್ರಿಗೆ ನಾವು ತಿಳ್ಕೊಂಡು, ಅನೇಕ ಜನರಿಗೆ ಬೇರೆ ಬೇರೆ ಮಾನಸಿಕ ರೋಗಗಳು ಬಂದಾಗ, ಅಥವಾ ಈ ಫಿಟ್ಸ್ ಬರುವಂಥದ್ದು ಇರ್ಬೋದು, ಅಥವಾ ಖಿನ್ನತೆಗೊಳಗಾಗಿ ಯಾರ ಜೊತೆನೂ ಕೂಡ ಮಾತಾಡ್ತಾ ಇಲ್ಲ, ಅಥವಾ ಮರುವು ಬರುವಂಥ ಇದೆಲ್ಲ ಬಂದಾಗ ನೀವು ರೆಫರ್ ಮಾಡಿ ಅಂತ ಹೇಳಿದ್ದೀವಿ. ಅದೊಂದು ಕಡೆ. ಎರಡನೇದು, ನೀವು ಹೇಳ್ದಂಗೆ ಇವತ್ತು ಬದುಕಿನಲ್ಲಿ ಈ IT ರೆವಲ್ಯೂಷನ್ ಆದಮೇಲೆ ಭಾಳ ದೊಡ್ಡ ಬದಲಾವಣೆ ಆಗೋಗಿದೆ ಸಮಾಜದಲ್ಲಿ. ಆದರೆ ಆ ಬದಲಾವಣೆ ಜೊತೆಯಲ್ಲಿ ನಾವು ಯಾವ ರೀತಿಯಾಗಿ ಅದನ್ನು ಅದಕ್ಕೆ ಹೊಂದ್ಕೋಬೇಕು ಅಂತ ಅದರ ವೇಗತೆ ಏನಾಗಿದೆ, ಭಾಳ ವೇಗವಾಗಿ ಬದಲಾವಣೆ ಆಗೋಗಿದೆ. ಈ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಏನಿದೆ, ಇದರ ಪರಿಣಾಮ ಏನು ಅಂತ ಇನ್ನೂ ಕೂಡ ನಾವು ಸರಿಯಾಗಿ ಸ್ಟಡಿ ಮಾಡೋದಕ್ಕೆ ಜನರಿಗೆ ಸಮಯ ಸಿಕ್ಕಲಿಲ್ಲ. ಅಷ್ಟೊತ್ತಿಗೆ ಎಲ್ಲರೂ ಕೂಡ ಉಪಯೋಗ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಮಕ್ಕಳಿರ್ಬೋದು, ವಯಸ್ಸಾಗಿರೋರು ಇರ್ಬೋದು, ಎಲ್ಲರೂ ಕೂಡ. ಮತ್ತು ಅದರಿಂದ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವತ್ತು ನಾವು ಅವ್ರ ಕೈಗೆ ಫೋನ್ ಕೊಡ್ತಾಯಿದ್ದೀವಿ, ಆಟ ಆಡೋದಕ್ಕೆ ಫೋನ್ ಕೊಡ್ತಾಯಿದ್ದೀವಿ, ಏನೋ ಒಂದು ತೋರಿಸ್ಬಿಟ್ಟು ನೀನು ಅದನ್ನು ನೋಡ್ತಾ ಇರೋ ಅಂತ ಹೇಳ್ಬಿಡ್ತಾ ಇದ್ದೀವಿ. ಆದರೆ ಅದರ ಎಫೆಕ್ಟ್ ಏನಾಗ್ಬೋದು ಅಂತ ನಮಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಈಗ ಅನೇಕ ಸ್ಟಡೀಸ್ ಈಗೆಲ್ಲ ಮಾಡ್ತಾಯಿದ್ದಾರೆ. ನಾವು ಚಿಕ್ಕ ಮಕ್ಳಿಗೆ ಕೈಗೆ ಫೋನ್ಗಳು ಕೊಟ್ಬಿಟ್ರೆ ಅವರ ಒಂದು ಏನು ಮೆದುಳಿನ ಬೆಳವಣಿಗೆ ಅದು ಸರಿಯಾದ ಪ್ರಮಾಣದಲ್ಲಿ ಆಗೋದಿಲ್ಲ. ಈಗ ಒಂದು ಮಗು ಅವನನ್ನು ಫ್ರೀ ಬಿಟ್ಟಾಗ ಅಲ್ಲೋಗೋದು, ಇಲ್ಲೋಗೋದು, ಬೀಳೋದು, ಏನೋ ಇಟ್ಕೊಳ್ಳೋದು, ತೊಗೊಳ್ಳೋದು, ಮಾಡೋದು ಏನೋ ಇರ್ತದೆ. ಅದರಿಂದ ಅವರ ಮೆದುಳಿನಲ್ಲಿ ಎಲ್ಲ ಒಂದು ಆ ಕನೆಕ್ಷನ್ಸ್ ಏನಿರ್ತದೆ, ನ್ಯೂರಾನ್ಸ್ದು, ಅದೆಲ್ಲ ಕೂಡ ಬೆಳೀತಾ ಹೋಗ್ತದೆ. ಆವಾಗ ಅದು ಬೇರೆ ಬೇರೆ ಥರ ಯೋಚನೆ, ಈ ಥರ ಫೋನ್ಗಳು ಸಿಕ್ಕಿದ ಕೈಗೆ ಅವ್ರದ್ದು ಏನು ಮಾಡದೆ ಸುಮ್ಮನೆ ಇದು ಮಾಡ್ತಾ ಇರ್ತದಲ್ಲ, ಅದರ ಡೆವಲಪ್ಮೆಂಟ್ ತೊಂದರೆ ಆಗ್ತದೆ. ಅದೇ ರೀತಿಯಾಗಿ ಮಕ್ಕಳು ಕೂಡ ಇವತ್ತು ಬೇರೆ ಏನೂ ಕೆಲಸ ಮಾಡೋದಿಲ್ಲ, ಫೋನಲ್ಲಿ ಕೂತ್ಕೊಂಡ್ಬಿಟ್ರೆ ಮಕ್ಕಳು ಎಲ್ಲರೂ ಕೂಡ, ನಾವು ಕೂಡ ಅದಕ್ಕೂ ನಾವು ಅದನ್ನೇ ಮಾಡ್ತೀವಿ ಅನೇಕ ಬಾರಿ. ಏನಂತ ನೋಡ್ತಾ ಇರ್ತೀವಿ ಏನೋ ಅದರ ಒಂದು. ಸೊ ಡಿಜಿಟಲ್ ಅಡಿಕ್ಷನ್ ಅಂತ ಹೇಳ್ತಾರೆ, ಅದು ಒಂದು ಅಡಿಕ್ಷನ್ನೇ ಈಗ. ಹೌದು. ಸೊ ಈ ಅಡಿಕ್ಷನ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ಫೋನ್ಗಳು, ಸೋಷಿಯಲ್ ಮೀಡಿಯಾ, ಸೋಷಿಯಲ್ ನೆಟ್ವರ್ಕ್ ಏನಿದೆ, ನಮ್ಮನ್ನು ಅದನ್ನು ನೋಡಬೇಕು ಅಂತ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಇರ್ತದೆ. ಸೊ ನಿಮ್ಮನ್ನು ಅದಕ್ಕೆ ಅಡಿಕ್ಟ್ ಮಾಡ್ಕೊಳ್ತಕ್ಕಂಥ ರೀತಿಯಾಗಿ. ಈಗ ಒಬ್ಬ ಕುಡುಕನಿಗೆ ಆಲ್ಕೋಹಾಲ್ ಬೇಕೇ ಬೇಕು. ಅನೇಕ ಜನರಿಗೆ ಫೋನ್ ಇಲ್ಲದೆ ಹೋದರೆ ಏನೋ ಒಂಥರ ವೆಲೆ ಅವ್ರೊಂಥರ ಗಾಬರಿ ಪಟ್ಬಿಡ್ತಾರೆ, ಏನಪ್ಪ ಇಲ್ಲಿ ಫೋನಲ್ಲಿ ನಾನು ಏನು ಮಾಡಬೇಕು ಅಂತಾರೆ, ಮತ್ತು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು, ಆ ಪರಿಸ್ಥಿತಿ ಹೊಟ್ಟೋಗಿದ್ದೀವಿ. ಸೊ ಇದನ್ನು ನಾವು ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಮತ್ತು ನಮ್ಮ ಈಗ ಮಕ್ಕಳಿಗೆ ಶಾಲೆಗಳಲ್ಲಿ ನಾವು ಇದ್ರ ಬಗ್ಗೆ ಹೇಳ್ಕೊಡ್ಬೇಕು. ಮತ್ತು ಇನ್ನೊಂದು ಏನಾಗಿದೆ, ಇದರಿಂದ ಚಿಕ್ಕ ವಯಸ್ಸಲ್ಲೇ ಎಲ್ಲವೂ ಕೂಡ ಗೊತ್ತಾಗೋಗ್ತಾ ಇದೆ ಮಕ್ಕಳಿಗೆ. ಹೌದು. ಸೊ ಅದರಿಂದ ಅವರು ಈಗ ಶಾಲೆಗಳಲ್ಲಿ ಏನು ವಯಸ್ಸಾದ ನಂತರ ಸಂಬಂಧಗಳನ್ನ ನಾವು ಮಾಡ್ಕೊಳ್ತೀವಲ್ಲ, ಆ ರೀತಿಯಾದಂಥ ಒಂದು ಸಂಬಂಧಗಳನ್ನು ಚಿಕ್ಕ ವಯಸ್ಸಲ್ಲೇ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಭಾಳ ಮೆಚ್ಯೂರ್ ರಿಲೇಷನ್ಶಿಪ್ಸನ್ನು ನೀವು ಚಿಕ್ಕ ವಯಸ್ಸಲ್ಲೇ ಮಾಡೋಕ್ಕೆ ಹೋದರೆ ಅದು ಸರಿಯಿಲ್ಲ, ಅದು ಹೌದು ಅಲ್ವಾ? ಅದರಿಂದ ಭಾಳಷ್ಟು ಒಂದು ಮಾನಸಿಕ, ದೈಹಿಕ ಎರಡೂ ಕೂಡ ತೊಂದರೆಗಳಾಗ್ತದೆ. ಇದನ್ನೆಲ್ಲ ನಿಯಂತ್ರಣನೂ ಆಗಬೇಕು ಮತ್ತು ಇದನ್ನು ಒಂದು ಕಂಟ್ರೋಲ್ ತರಬೇಕು ಅಂತ ನಾನು ಕಳೆದ ವರ್ಷ ನಿಮ್ಯಾನ್ಸಲ್ಲೇ ಒಂದು ವರ್ಕ್ಶಾಪ್ ಮಾಡಿದೋ, ಎಲ್ಲ ಎಕ್ಸ್ಪರ್ಟ್ಸ್ನ ಕರೆಸ್ತು. ನಿಮ್ಯಾನ್ಸಿಂದ ಬೇರೆ ಬೇರೆ ಶಾಲೆಗಳು, ಕೆಲವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅವ್ರನ್ನ, ಸೈಕ್ಯಾಟ್ರಿಸ್ಟ್ನ ಎಲ್ಲ ಬೇರೆ ಬೇರೆಲ್ಲ ಇವನು ಪೊಲೀಸ್ ಇಲಾಖೆಯನ್ನು ಕೂಡ ಕೆಲವನ್ನ ಕರೆಸಿ ಎಲ್ಲ ಚರ್ಚೆ ಮಾಡಿದೋ. ಅದರ ನಂತರ ಈಗ ನಾವು ಡ್ರಾಫ್ಟ್ ರಿಲೀಸ್ ಮಾಡಿದ್ದೀನಿ. ಅದಕ್ಕೆ ಒಪಿನಿಯನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಎಜುಕೇಷನ್ನಲ್ಲಿ ನಮ್ಮ ಶಾಲೆಗಳಲ್ಲಿ ಯಾವ ರೀತಿಯಾಗಿ ಮಕ್ಕಳಿಗೆ ಈ
ಕಂಪ್ಯೂಟರ್ ಇರ್ಬೋದು ಅಥವಾ ಡಿಜಿಟಲ್ ಮೀಡಿಯಾ ಇರ್ಬೋದು, ಯಾವ ರೀತಿಯಾಗಿ ನೀವು ಬಳಕೆ ಮಾಡಬೇಕು, ಹೇಗೆ ಇದನ್ನು ಉಪಯೋಗಿಸ್ಕೋಬೇಕು, ಪೋಷಕರು ಇದರಲ್ಲಿ ಸೇರ್ಕೋಬೇಕಾಗ್ತದೆ, ಶಿಕ್ಷಕರು ಸೇರ್ಕೋಬೇಕಾಗ್ತದೆ, ಮತ್ತು ಎಲ್ಲರೂ ಕೂಡ ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದರಿಂದ ಭಾಳ ಕೆಟ್ಟ ಪರಿಣಾಮಗಳಾಗ್ತಾಯಿದೆ. ಅದಕ್ಕೆ ಇದು ಭಾಳ ಮುಖ್ಯವಾದ. ಅದಕ್ಕೆ ನೋಡಿ, ಅನೇಕ ರಾಷ್ಟ್ರಗಳಿವತ್ತು ಸೋಷಿಯಲ್ ಮೀಡಿಯಾವನ್ನೇ ಬ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಮಕ್ಕಳಿಗೆ. ಹೌದು, 16 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳು ಸೋಷಿಯಲ್ ಮೀಡಿಯಲ್ಲಿ ಇರಬಾರ್ದು. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಇದರೆಲ್ಲರಿಂದ ಹೊರಗಡೆ ಇರಬೇಕು, ನೀವು ಎಕ್ಸ್ ಹೊರಗಡೆ ಇರಬೇಕು ಅಂತ ಮಾಡ್ತಾ ಇದ್ದಾರೆ. ಇದು ಯಾಕಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಿದೆ ಈಗ. ಹೌದು, ನಾವು ಕೂಡ ಈಗ ಮುಖ್ಯಮಂತ್ರಿಯವರು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ, ಹೌದು, ನಾವು ಇದನ್ನು ನಿಯಂತ್ರಣ ಮಾಡ್ತೀವಿ ಅಂತ. ಆದರೆ ನಿಯಂತ್ರಣ ಮಾಡೋದು ಅಷ್ಟು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾವು ರಾಜ್ಯದಿಂದ ಮಾಡೋಕ್ಕಾಗಲ್ಲ ಇದು. ಯಾಕಂದರೆ ಇದು ಆ ಕಂಪನಿಗಳಿಂದನೇ ನಾವು ಬ್ಯಾನ್ ಮಾಡಿಸ್ಬೇಕು. ಇವರು ಅದಕ್ಕೆ ಅಕೌಂಟ್ಗೇ ಆಕ್ಸೆಸ್ ಸಿಗಬಾರ್ದು. ಇದು ರಾಷ್ಟ್ರ ಮಟ್ಟದಲ್ಲಿ ಆಗಬೇಕೀಗ. ಹೌದು. ಸೊ ನಾವು ಅದಕ್ಕೆ ರಾಷ್ಟ್ರ ಮಟ್ಟದ ಒತ್ತಡ ತರಬೇಕಾಗ್ತದೆ. ಹೌದು.